ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ತಮ್ನೈಲ್ನ ಮುಖಾಂತರ ನೀವೆಲ್ಲರೂ ತಿಳ್ಕೊಂಡೇ ಇರ್ತೀರಾ. ಹೊಸ್ತಿಲು ಪೂಜೆ ಅಲಂಕಾರದ ಬಗ್ಗೆ ನಾನು ಈ ವಿಡಿಯೋಲ್ಲಿ ಶೇರ್ ಮಾಡ್ತಾ ಇರ್ತಕ್ಕಂಥದ್ದು. ಈ ವಿಡಿಯೋಲ್ಲಿ ನಾನು ಕೆಲವೊಂದು ಟಿಪ್ಸ್ನ ಹಾಗೆ ಹೊಸ್ತಿಲು ಪೂಜೆ ಮಾಡುವಂತಹ ಒಂದು ಪದ್ಧತಿಯ ಉಪಯೋಗ ಆದರೂ ಏನು ಅನ್ನೋದ್ರ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಸರಳವಾಗಿ ಕೊಟ್ಟಿದ್ದೀನಿ. ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ನೀವೆಲ್ಲರೂ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡ್ತೀರಾ ಅಲ್ವಾ? ವಿಡಿಯೋನ ಶುರು ಮಾಡಲಿಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ವಿಡಿಯೋಸನ್ನು ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ನಾವೆಲ್ಲರೂ ಸಾಮಾನ್ಯವಾಗಿ ತಿಳಿದೇ ಇರೋವಂಥ ವಿಷಯ, ಸಿಂಹದ್ವಾರ ಅಂತ ಏನು ಹೇಳ್ತೀವಿ, ಮನೆಯ ಮುಖ್ಯ ದ್ವಾರ ಅಂತ ಏನು ಕರಿತೀವಿ, ಆ ಒಂದು ಬಾಗಿಲೇನಿರುತ್ತೆ ಅದನ್ನು ನೀಟಾಗಿ ನಾವು ಮೊದಲು ಒಂದು ವೆಟ್ ಕ್ಲಾತ್ ಅಥವಾ ತೇವದ ಒಂದು ಬಟ್ಟೆಯಿಂದ ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ನಂತರ ಶುದ್ಧ ನೀರಿನಿಂದ ನಾವು ಕ್ಲೀನಾಗಿ ಈ ಒಂದು ಹೊಸ್ತಿಲನ್ನು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಸೊ ನಾನಿಲ್ಲಿ ನವರಾತ್ರಿಯ 9ನೇ ದಿನದಂದು ಈ ಒಂದು ಹೊಸ್ತಿಲು ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು, ಹೊಸ್ತಿಲಿಗೆ ಅಲಂಕಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಮಿಕ್ಕಿದೆಲ್ಲ ದಿನ ಅಮ್ಮನೂ ಮಾಡ್ತಾಯಿದ್ರು, ನಾನು ಒಂದೊಂದು ದಿನ ಮಾಡ್ತಾಯಿದ್ದೆ. ಯಾಕಂತಂದರೆ ನನಗೆ ಪ್ರೆಗ್ನೆನ್ಸಿ ಇಶ್ಯೂಸ್ ಇರೋದ್ರಿಂದ, ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಸ್ ಇರೋದ್ರಿಂದ ನಾನು ಕಂಪ್ಲೀಟ್ಲಿ ಈ ಒಂದು ಪೂಜೆಗೆ ನನ್ನನ್ನು ಡೆಡಿಕೇಟ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ನವರಾತ್ರಿಯ ಯಾವುದೇ ಒಂದು ವೀಡಿಯೋಸನ್ನು ಶೇರ್ ಮಾಡಲಿಲ್ಲ. ಆ್ಯಂಡ್ ನಾವು ಮೈಸೂರು ದಸರಾ ಈ ಒಂದು ನವರಾತ್ರಿಗೆ ಸಂಬಂಧಪಟ್ಟಂತೆ ಬೊಂಬೆಗಳೇನು ಮನೆಯಲ್ಲಿ ಕೂರಿಸಿ ಅಲಂಕಾರ ಮಾಡಿ ಯಾವುದೇ ರೀತಿ ಸೆಲೆಬ್ರೇಷನ್ ಅಂತಕ್ಕಂಥದ್ದು, ಹಬ್ಬ ಅಂತಕ್ಕಂಥದ್ದು ಹೆಚ್ಚಾಗಿ ಮಾಡಿಲ್ಲ. ನಮ್ಮ ವಾಡಿಕೆ ಏನಿದೆ ಅಂದರೆ ಸಿಂಪಲ್ಲಾಗಿ ದೇವಿಯ ಒಂದು ಫೋಟೋ ಇಟ್ಕೊಂಡು ನಾರ್ಮಲಾಗಿ ಯಾವ ರೀತಿ ಪೂಜೆ ಮಾಡ್ತೀವೋ ಆ ರೀತಿ ಪೂಜೆ ಮಾಡೋದಷ್ಟೇ. ನಮ್ಮ ಮನೇಲಿ ಯಾವುದೇ ರೀತಿ ಬೊಂಬೆ ಕೂರಿಸುವಂಥ ಒಂದು ವಾಡಿಕೆ ಅನ್ನೋದು ಇಲ್ಲ. ಸೊ ಹಾಗಾಗಿ ನಾನು ಇಲ್ಲಿ 9ನೇ ದಿನದಂದು ನಿಮ್ಮ ಹತ್ರ ಯಾವ ರೀತಿ ಹೊಸ್ತಿಲಿನ ಅಲಂಕಾರ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನನ್ನು ತೋರಿಸ್ಬೇಕಿತ್ತು, ಹಾಗೆ ಕೊಡಬೇಕಿತ್ತು. ಸೊ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇರ್ತಕ್ಕಂಥದ್ದು. ಈ ವಿಡಿಯೋಲಿ ಆದಷ್ಟು ನಿಮಗೆ ಯೂಸ್ಫುಲ್ ಆಗುವಂತಹ ಕಂಟೆಂಟನ್ನೇ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಮೊದಲಿಗೆ ನಾವು ಹೊಸ್ತಿಲನ್ನು ಕ್ಲೀನ್ ಮಾಡಿಕೊಂಡ ನಂತರ ನಾವು ಹೊಸ್ತಿಲಿಗೆ ಬಳಸ್ತಕ್ಕಂಥ ಅರಿಶಿನ ಏನಿರುತ್ತೆ ಅದನ್ನು ಪೇಸ್ಟ್ನ ಮಾದರಿಯಲ್ಲಿ ನಾವು ಪ್ರಿಪೇರ್ ಮಾಡಿಕೊಂಡು ನಂತರ ಹೊಸ್ತಿಲಿಗೆ ಬಳಿಬೇಕಾಗುತ್ತೆ. ಈ ರೀತಿ ನೋಡ್ತಾ ಇದ್ದೀರಲ್ಲ ನೀವು ವಿಡಿಯೋಲಿ. ಸೊ ಈ ರೀತಿ ನಾನು ಹೊಸ್ತಿಲಿಗೆ ಅರಿಶಿನವನ್ನು ನೀಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ನೀವು ಗಮನಿಸ್ಬೋದು, ಹೊಸ್ತಿಲಿನ ಪೂಜೆ ಅಂತಕ್ಕಂಥದ್ದು ಅಥವಾ ಅಲಂಕಾರ ಅಂತಕ್ಕಂಥದ್ದು ಎಷ್ಟು ಶ್ರೇಷ್ಠ ಅಂತ ಪ್ರತಿಯೊಬ್ಬ ಹೆಣ್ಣು ಮಗುವಿಗೂ ಗೊತ್ತೇ ಇರುತ್ತೆ. ಸಾಮಾನ್ಯವಾಗಿ ಜನರಲ್ಲಾಗಿ ಹೇಳೋದಾದರೆ ಹೊಸ್ತಿಲು ಪೂಜೆ ಮಾಡ್ತಕ್ಕಂಥದ್ದು ಅಥವಾ ಪ್ರತಿ ಶುಕ್ರವಾರ ಕಂಪಲ್ಸರಿ ಎಲ್ಲ ಹೆಣ್ಮಕ್ಳು ಮನೆಯಲ್ಲಿ ಯಾರು ಹಿರಿಯರು ಇರ್ಬೋದು ಅಥವಾ ಕಿರಿಯರು ಇರ್ಬೋದು ಅಲಂಕಾರ ಮಾಡ್ತಾರೆ, ಹಾಗೆ ಪೂಜೆನೂ ಮಾಡ್ತಾರೆ. ಇದು ಕಂಪಲ್ಸರಿ ಎಲ್ಲರೂ ಮಾಡುವಂಥದ್ದು. ಆದರೆ ನವರಾತ್ರಿ ಸಂದರ್ಭದಲ್ಲಿ ನಾವು ಮಾಡುವಂಥ ಉದ್ದೇಶ ಏನು, ಆ್ಯಂಡ್ 9 ದಿನವೂ ಸಹ ನಾವು 9 ರೀತಿಯ ಗೆರೆಗಳನ್ನು ಎಳೆಯೋದ್ರ ಮೂಲಕ ದಿನಗಳನ್ನು ನಾವು ಶ್ರೇಷ್ಠ ರೀತಿಯಲ್ಲಿ ಪೂಜೆ ಮಾಡುವಂಥದ್ದೇನು. ಸೊ ಇವೆಲ್ಲವೂ ಸಹ ತುಂಬ ಸ್ಪೆಷಲ್ ಅಂತ ಅನಿಸುತ್ತೆ. ಸಾಮಾನ್ಯವಾಗಿ ನಾವು ಹೊಸ್ತಿಲನ್ನು ಅಲಂಕಾರ ಮಾಡಿ ಪೂಜಾ ಒಂದು ಸಂದರ್ಭದಲ್ಲಿ ಅಲಂಕಾರ ಮಾಡಿಕೊಂಡ ನಂತರ ಪೂಜೆ ಮಾಡುವಂಥ ವಿಧಾನ ಏನಿದೆ, ಮನೆಗೆ ಮಹಾಲಕ್ಷ್ಮಿಯ ಒಂದು ಪ್ರವೇಶ ಆಗಲಿ, ಮನೆಯಲ್ಲಿ ಯಾವುದೇ ರೀತಿಯ ಒಂದು ಕೆಡುಕು ಅಂತಕ್ಕಂಥದ್ದು ಪ್ರವೇಶ ಆಗದೇ ಇರಲಿ, ಅಂದರೆ ದಾರಿದ್ರ್ಯ ಲಕ್ಷ್ಮಿ ಅಂತಕ್ಕಂಥ ಒಂದು ದೇವತೆ ಏನಿರ್ತಾರೆ ಅವರ ಒಂದು ಪ್ರವೇಶ ಆಗದೇ ಇರಲಿ ಅನ್ನೋ ಒಂದು ಉದ್ದೇಶದಿಂದ, ಲಕ್ಷ್ಮಿ ಆ ಒಂದು ದೇವತೆಯನ್ನು ತಡೀಲಿ ಅನ್ನೋ ಉದ್ದೇಶದಿಂದ ನಾವು ಪ್ರತಿ ಶುಕ್ರವಾರ ಅಟ್ಲೀಸ್ಟ್ ವೀಕ್ಲಿ ಶುಕ್ರವಾರನಾದರೂ ನಾವು ಬೆಳಗ್ಗೆ ಆಗ್ಬೋದು ಅಥವಾ ಸಾಯಂಕಾಲ ಆಗ್ಬೋದು, ಕೆಲವರಂತೂ ಬೆಳಗ್ಗೆ ಸಾಯಂಕಾಲ ಎರಡೂ ಟೈಮ್ ಮಾಡ್ತಾರೆ. ಸೊ ಈ ರೀತಿಯ ಉದ್ದೇಶದಿಂದ ಹೊಸ್ತಿಲ ಒಂದು ಪೂಜೆ ಮಾಡ್ತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತೇ ಇದೆ. ಸೊ ಮನೆಯಲ್ಲಿರ್ತಕ್ಕಂಥ ಕೆಟ್ಟ ಒಂದು ವಾತಾವರಣ ಏನಿದೆ, ಅಂದರೆ ಮನಸ್ತಾಪಗಳಾಗ್ಬೋದು, ಜಗಳಗಳಾಗ್ಬೋದು, ಅನ್ನೆಸೆಸರಿಲಿ ಇರ್ತಕ್ಕಂಥ ನೆಗೆಟಿವ್ ಎನ್ವಿರಾನ್ಮೆಂಟ್ ಆಗ್ಬೋದು, ಇದನ್ನೆಲ್ಲ ಹೋಗಲಾಡಿಸುವಂಥ ಶಕ್ತಿ ಈ ಒಂದು ಹೊಸ್ತಿಲು ಪೂಜೆಗಿದೆ ಅನ್ನೋ ಕಾರಣದಿಂದ ಇದನ್ನು ವಾಡಿಕೆ ರೂಪದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಿರಿಯರು. ಇದರ ಹಿಂದೆ ಸೈಂಟಿಫಿಕ್ ರೀಸನ್ನು ಸಹ ಇದೆ. ಇದನ್ನು ನಾನು ಮುಂದೆ ತಿಳಿಸ್ತಾ ಹೋಗ್ತೇನೆ. ಸೊ ಇಲ್ಲಿ ನಾನು ಅರಿಶಿನವನ್ನು ಅಪ್ಲೈ ಮಾಡಿದ್ದಾಯಿತು.
ನೀಟಾಗಿ ಅರಿಶಿಣವನ್ನೆಲ್ಲ ನೀಟಾಗಿ ಬಳ್ಕೊಂಡ ನಂತರ ಸೊ ನೀವು ಗಮನಿಸ್ತಾ ಇರ್ಬೋದು, ಇಲ್ಲಿ ನಮ್ಮ ಮನೆಯ ಬಾಗಿಲು ಅಂತಕ್ಕಂಥದ್ದು ಒಂಚೂರು ದೊಡ್ಡದಾಗಿದೆ. ಸೊ ಹಾಗಾಗಿ ನಾನು ಅರ್ಧ ಮಾತ್ರ ನಿಮಗೆ ವಿಡಿಯೋನ ತೋರಿಸ್ತಾ ಇರ್ತಕ್ಕಂಥದ್ದು. ಈಗಾಗಲೇ ನಾನು ಹೇಳಿದ ಹಾಗೆ ನವರಾತ್ರಿಯ 9ನೇ ದಿನದ ಒಂದು ಹೊಸ್ತಿಲ ಪೂಜೆ ಆಗಿರೋದ್ರಿಂದ ನಾನಿಲ್ಲಿ 9 ಗೆರೆಗಳನ್ನು ಹಾಕೋದ್ರ ಮೂಲಕ ಹೊಸ್ತಿಲಿಗೆ ಅಲಂಕಾರವನ್ನು ಮಾಡ್ತಾ ಇದ್ದೀನಿ ಕುಂಕುಮದಿಂದ. ಸೊ ನೀವು ಗಮನಿಸ್ಬೋದು, ಈಗ ನಾನು ಕುಂಕುಮವನ್ನು ತೆಗೆದುಕೊಂಡು 9 ಗೆರೆಗಳನ್ನು ಹಾಕ್ತಾ ಇದ್ದೀನಿ. ಸೊ ನೋಡಿ, ನೀವು ಈ ರೀತಿ 9 ಗೆರೆಗಳನ್ನು ಹಾಕಿ ನವರಾತ್ರಿ ಸಂದರ್ಭದಲ್ಲಿ ಪ್ರತಿ ದಿನವೂ ಸಹ ಒಂದೊಂದು ದೇವಿಯ ಒಂದು ವಿಶೇಷತೆ ಏನಿರುತ್ತೆ ಆ ವಿಶೇಷತೆಗೆ ತಕ್ಕಂಗೆ ಹೆಣ್ಮಕ್ಳು ಪೂಜೆ ಮಾಡ್ತಕ್ಕಂಥದ್ದು. ಸೊ ಇದು ಇದರ ಒಂದು ವಿಶೇಷತೆ ಅಷ್ಟೇ. ಸೊ ನಾನಿಲ್ಲಿ 9 ಗೆರೆಗಳನ್ನು ಹಾಕಿ 9ನೇ ದಿನದ ಒಂದು ಹೊಸ್ತಿಲು ಪೂಜೆಗೆ ಅಥವಾ ದೇವಿಯ ಪೂಜೆಗೆ ತಯಾರಿಯನ್ನು ಮಾಡ್ಕೊಳ್ತಾ ಇರೋವಂಥದ್ದು. ನಾನು ಈ ಮುಂಚೆ ನಿಮಗೆ ಹೇಳಿದ್ದೆ, ಈ ಹೊಸ್ತಿಲು ಪೂಜೆ ಮಾಡ್ತಕ್ಕಂಥ ಒಂದು ಪದ್ಧತಿಯ ಹಿಂದೆ ವೈಜ್ಞಾನಿಕ ಒಂದು ರೀಸನ್ ಸಹ ಇದೆ ಅಂತಕ್ಕಂಥದ್ದು, ಅಂದರೆ ಸೈಂಟಿಫಿಕ್ ರೀಸನ್ ಇದೆ ಅಂತಕ್ಕಂಥದ್ದು. ಸೊ ಏನಾಗುತ್ತೆ, ನಾವು ಈ ಆ್ಯಂಟಿಬಯೋಟಿಕ್ ಅಂತ ಏನು ಕರಿತೀವಿ, ಅರಿಶಿನ ಅಥವಾ ಟರ್ಮರಿಕ್ ಪೌಡರನ್ನು ಬಾಗಿಲಿನ ಎಂಟ್ರೆನ್ಸಲ್ಲಿ ನಾವು ಹಚ್ಚೋದ್ರಿಂದ ಯಾವುದೇ ರೀತಿಯ ಸೂಕ್ಷ್ಮಾಣು ಜೀವಿಗಳ ಒಂದು ಪ್ರವೇಶ ಮನೆಯಲ್ಲಾಗದೇ ಇರಲಿ ಅನ್ನೋ ಕಾರಣ, ಅದೇ ರೀತಿಯಾಗಿ ಒಂದು ಪಾಸಿಟಿವ್ ಧನಾತ್ಮಕ ಒಂದು ವಾತಾವರಣ ಇರಲಿ ಅನ್ನೋ ಉದ್ದೇಶದಿಂದ ಬಾಗಿಲಿಗೆ ಈ ರೀತಿಯ ಒಂದು ಅರಿಶಿಣವನ್ನು ಬಳಿಯುವಂಥ ಒಂದು ಪದ್ಧತಿಯನ್ನು ವಾಡಿಕೆ ಮಾಡ್ಕೊಂಡು ಬರಲಾಗಿದೆ. ಅದೇ ರೀತಿಯಾಗಿ ಬಾಗಿಲಿಗೆ ನಾವು ಕಟ್ತಕ್ಕಂಥ ತೋರಣ ಏನಿದೆ, ಆ ತೋರಣದಲ್ಲೂ ಸಹ ಒಂದು ಸೈಂಟಿಫಿಕ್ ರೀಸನ್ ಇದೆ. ಬಾಗಿಲಿಗೆ ನಾವು ಕಟ್ತಕ್ಕಂಥ ತೋರಣದ ಎಲೆಗಳೇನಿದೆ ಅವುಗಳ ಒಂದು ಗಾಳಿಯಿಂದ ಸಿಗ್ತಕ್ಕಂಥ ಆಕ್ಸಿಜನ್ ಆಗ್ಬೋದು, ಒಳ್ಳೆಯ ಒಂದು ಫ್ರೆಶ್ ಏರ್ ಆಗ್ಬೋದು, ಅದು ನಮ್ಮ ಒಂದು ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋ ಕಾರಣಕ್ಕೆ ಹಿರಿಯರು ಈ ಒಂದು ಪದ್ಧತಿಯನ್ನು ಸಹ ಅಳವಡಿಸ್ಕೊಂಡು ಬಂದಿದ್ದಾರೆ ಅನ್ನೋ ಒಂದು ಬಿಲೀಫ್ ಇದೆ. ಸೊ ಇದು ಸೈಂಟಿಫಿಕ್ ರೀಸನ್ಸ್. ಆದರೆ ಇನ್ನು ನಾವು ಪ್ರತಿ ಶುಕ್ರವಾರ ಅಂದರೆ 16 ಶುಕ್ರವಾರಗಳು ಸಹ ಪೂಜೆಯನ್ನು ಹೊಸ್ತಿಲಿಗೆ ಮಾಡೋದರಿಂದ ಯಾರ ಹೆಣ್ಣು ಮಕ್ಕಳ ಒಂದು ಮದುವೆ ತಡೆ ಆಗ್ತಾ ಇದೆಯೋ ಅಥವಾ ತಡವಾಗ್ತಾ ಇದೆಯೋ, ಏನಾದರೂ ರೀಸನ್ಸಿಂದ ಅದು ಬ್ರೇಕ್ ಆಗ್ತಾ ಇದ್ದರೆ ಅಥವಾ ಮುರಿದೋಗ್ತಾ ಇದ್ದರೆ ಅಂಥ ಒಂದು ಸಂಬಂಧಗಳು ಸಹ ಗಟ್ಟಿಗೊಳ್ಳುತ್ತೆ, ಮದುವೆ ಸಹ ಬೇಗ ಆಗುತ್ತೆ, ವಿವಾಹ ಅಂತಕ್ಕಂಥದ್ದು ಬೇಗ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಹೆಣ್ಮಕ್ಳ ಕೈಯಲ್ಲಿ 16 ಶುಕ್ರವಾರಗಳು ಹೊಸ್ತಿಲ ಪೂಜೆ ಮಾಡ್ತಕ್ಕಂಥ ಒಂದು ಅಭ್ಯಾಸ ಇದೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಯಾರಿಗೆಲ್ಲ ಸಂತಾನ ಭಾಗ್ಯ ಇರೋದಿಲ್ಲ ಅವರು ಸಹ ಹೊಸ್ತಿಲಿಗೆ ಪೂಜೆ ಮಾಡಿದ್ರೆ ಅವ್ರಿಗೂ ಸಹ ಸಂತಾನ ಭಾಗ್ಯ ಇರುತ್ತೆ ಅನ್ನೋ ಒಂದು ಉದ್ದೇಶದಿಂದ ತಾಯಿಯ ಒಂದು ಸೇವೆಯನ್ನು ಮಾಡ್ಕೊಳ್ಳಿಕ್ಕೆ ಹೇಳ್ತಾರೆ.
ಪ್ರತಿ ಶುಕ್ರವಾರ ಅಥವಾ ಗುರುವಾರ ಸಂಜೆನೇ ಕೆಲವರು ಹೊಸ್ತಿಲ ಪೂಜೆಯನ್ನು ಮಾಡ್ತಿರ್ತಾರೆ. ಸೊ ಈ ಒಂದು ವಾಡಿಕೆಯಿಂದ ಮನೆಯಲ್ಲಿ ಪಾಸಿಟಿವಿಟಿ ಮಾತ್ರನೇ ಅಲ್ಲ, ಒಂದು ಬಿಲೀಫ್ ಅಂತಕ್ಕಂಥದ್ದು ಸಹ ನೆಲೆಗೊಂಡಿದೆ. ನಮ್ಮ ಆರೋಗ್ಯ ಪರವಾಗ್ಬೋದು ಅಥವಾ ನಮ್ಮ ಜೀವನದ ಪರವಾಗಿ ಆಗ್ಬೋದು. ಸೊ ಈ ರೀತಿಯ ಬಿಲೀಫ್ಸಿಂದ ಏನಾಗುತ್ತೆ, ಮನೆಯಲ್ಲಿ ಒಳ್ಳೆ ಧನಾತ್ಮಕ ಒಂದು ವಾತಾವರಣ ನೆಲೆಗೊಳ್ಳುತ್ತೆ ಅಂತ ಹೇಳ್ಬೋದು. ಇನ್ನು ನಾವು ಹೊಸ್ತಿಲಿಗೆ ಪೂಜೆ ಮಾಡೋದು ಎಷ್ಟು ಮುಖ್ಯನೋ ಅದೇ ರೀತಿಯಾಗಿ ಕೆಲವೊಂದು ನಿಯಮಗಳನ್ನು ಸಹ ಪಾಲನೆ ಮಾಡಬೇಕಾಗತ್ತೆ. ಅದರಲ್ಲಿ ಮೇಜರಾಗಿ ಹೇಳಬೇಕು ಅಂತಂದರೆ, ಹೊಸ್ತಿಲು ಪೂಜೆ ಮಾಡಿದ್ಮೇಲೆ ಕೆಲವರು ಗೊತ್ತಿಲ್ಲದೇನೋ ಹೊಸ್ತಿಲಿನ ಮೇಲೆ ನಿಂತ್ಕೊಳ್ಳೋದಾಗಲಿ, ಒಂದು ಕಾಲಲ್ಲಿ ನಿಂತ್ಕೊಳ್ಳೋದಾಗಲಿ ಈ ರೀತಿ ಮಾಡ್ತಾ ಇರ್ತಾರೆ. ಸೊ ಆ ಒಂದು ಸೂಕ್ಷ್ಮಗಳನ್ನು ನಾವು ಗಮನಿಸ್ಕೋಬೇಕಾಗುತ್ತೆ. ಯಾಕಂತಂದರೆ ಇವೆಲ್ಲನೂ ಸಹ ಮನೆಯ ಒಂದು ವಾತಾವರಣವನ್ನು ಕೆಡಿಸ್ತಕ್ಕಂಥ ಅಂಶಗಳಾಗಿರುತ್ತೆ. ಸೊ ನಾವು ಹಿರಿಯರಾಗಿ ಮಕ್ಕಳೇನಾದರೂ ಈ ರೀತಿಯ ಮಿಸ್ಟೇಕ್ಸ್ ಮಾಡಿದ್ರೆ ಹೇಳ್ಬೋದು, ಹಿರಿಯರಾಗಿ ನಾವೇ ಮಾಡೋದು ಮನೆಗೆ ಒಳ್ಳೆಯದಲ್ಲ ಅಂತ ದೊಡ್ಡೋರು ಹೇಳ್ತಾರೆ. ಸೊ ಹಾಗಾಗಿ ಈ ಒಂದು ಅಂಶವನ್ನು ಪಾಲನೆ ಮಾಡಬೇಕಾಗತ್ತೆ. ಇನ್ನು ಹೊಸ್ತಿಲಿನ ಅಲಂಕಾರಕ್ಕೆ ಬಂದರೆ, ನೀವು ನೋಡ್ತಾ ಇದ್ದೀರಾ ಅರಿಶಿನ ಕುಂಕುಮವನ್ನು ಬಳಸ್ಕೊಂಡು, ಹಾಗೆ ನಾನಿಲ್ಲಿ ರಂಗೋಲಿ ಹಾಕಲಿಕ್ಕೆ ಬಳಸ್ತಾ ಇರ್ತಕ್ಕಂಥ ಪುಡಿ ಏನಿದೆ ಅದು ಅಕ್ಕಿಯ ಒಂದು ಪುಡಿಯಾಗಿದೆ. ಇದು ಒಂದು ಒಳ್ಳೆಯ ಶುಭ ಒಂದು ಸಂಕೇತ. ಅಕ್ಕಿಯನ್ನು ನಾವು ಪೌಡರ್ ಮಾಡಿಕೊಂಡು ರಂಗೋಲಿಗೆ ಬಳಸ್ತಕ್ಕಂಥದ್ದು. ನಾನಿಲ್ಲಿ ಅಕ್ಕಿ ಹಿಟ್ಟನ್ನೇ ಬಳಸುವಂಥ ಉದ್ದೇಶ ಏನು ಅಂತಂದರೆ, ಮೋರೋವರ್ ಇದು ತುಂಬ ನೀಟಾಗಿ ಫಿಕ್ಸ್ ಆಗುತ್ತೆ ಹೊಸ್ತಿಲಿಗೆ ಕಂಪೇರ್ ಟು ಮಾಮೂಲಿ ರಂಗೋಲಿ ಹಿಟ್ಟಿಗೆ ನಾವು ಕಂಪೇರ್ ಮಾಡಿದ್ರೆ. ಆ್ಯಂಡ್ ಇದೇನಪ್ಪ ಅಂತಂದರೆ ಶುಭದಾಯಕ ಹಾಗೂ ಮಂಗಳಕರವಾದಂಥ ಒಂದು ಹಿಟ್ಟು ಅಂತ ಹೇಳ್ತಾರೆ ರಂಗೋಲಿಯನ್ನು ಹಾಕಲಿಕ್ಕೆ. ಸೊ ಹಾಗಾಗಿ ಇದನ್ನು ನಾನು ಬಳಸ್ತಾ ಇರೋವಂಥದ್ದು. ಸೊ ಇದಾಗಿತ್ತು ನಾನು ಹೊಸ್ತಿಲು ಪೂಜೆಗೆ ಮಾಡಿರುವಂತಹ ಅಲಂಕಾರದ ಒಂದು ವಿಡಿಯೋ. ಅದೇ ರೀತಿಯಾಗಿ ನಾನು ಈ ವಿಡಿಯೋಲಿ ಕೊಟ್ಟಂತಹ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು.